ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ನಿಮ್ಗೆ ಗೊತ್ತು, ಬಿಜೆಪಿ ಸರ್ಕಾರ ದುರಾಡಳಿತ ಮತ್ತು ದೇಶದಲ್ಲೇ 40% ಸರ್ಕಾರ ಯಾವ್ದೈತೆ ಅದು ಬಿಜೆಪಿ ಸರ್ಕಾರ. ಹೌದಾ? ಇವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸ ಸಮಯ ಬಂದಿದೆ. ಇವತ್ತು ಕನ್ನಡ ಹೋಗ್ತೇನೆ, 100% ನಮ್ಮ ಸರ್ಕಾರ ಬಂದೇ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಪ್ರದೀಪ್ ಈಶ್ವರ್ MLA ಆಗೇ ಹೋಗ್ತಾರೆ. ನೀವೆಲ್ಲ ನೋಡಬೇಕು, ಲೀಡ್ ಮಾಡಬೇಕು. ಇವತ್ತು ನಿಮಗೆಲ್ಲ ಗೊತ್ತು, ಸುಧಾಕರ್ಗೆ ರಾಜಕೀಯ ಜನ್ಮ ಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷ ಮತ್ತೆ ಸಿದ್ದರಾಮಯ್ಯವರು. ಹೌದಾ? ಕಾಂಗ್ರೆಸ್ ಪಕ್ಷದಲ್ಲಿ 2000 ಗೆದ್ದು ಇವತ್ತು ಪಕ್ಷಕ್ಕೆ ದ್ರೋಹ ಮಾಡಿ ಬಿಜೆಪಿಗೆ ಅಂತ ಕೆಲಸ ಮಾಡಿದ್ದಾರೆ. ಹೌದಾ ಅಂತ ನಮ್ಮ ತಂದೆ ಸಮಾನ ಅಂತೇಳಿ ಹೋದವರು ಇವತ್ತು ಸಿದ್ದರಾಮಯ್ಯ ಅವರಿಂದ ನಮ್ಗೆ ಏನು ಸಹಾಯ ಆಗಿಲ್ಲ ಅಂತ ಹೇಳ್ತಾರೆ. ಇವರು ಸಿದ್ದರಾಮಯ್ಯ ಅವರ ಬಗ್ಗೆ ಕಾಮೆಂಟ್ ಮಾಡೋರಾಗಿದ್ದಾರೆ. ಅಲ್ಲ, ಸಿದ್ದರಾಮಯ್ಯ ಬಗ್ಗೆ ಎಲ್ಲರೂ ಹೆಚ್ಚು ಕರೆದು ಏನೇನು ಗೊತ್ತಾಯ್ತಂದ್ರೆ, ಸಿದ್ದರಾಮಯ್ಯ ಕುಂದಕ್ಕೆ ಬಳ್ಳಾರಿ ರೆಡ್ಡಿ ಆರ್ಪಡೆ ಬರೀ ನಾಲ್ಗೆ ಏನು ಜೈಲ ಪಡ ಒಪ್ಕೊಂಡ್ರಲ್ಲ. ಸಿದ್ದರಾಮಯ್ಯ ಕುಂದು ಏನೇನು ಈಗ 10ನೇ ತಾರೀಕು ಕೆಲಸದಿಂದ ಮುಂದೆ ಓಟಿನ ಮುಖಾಂತರ ಹೇಗಿದ್ದಾರೆ. ಇವತ್ತು ನಾವು 2 ವಿರುದ್ಧ ಹೋರಾಟ ಮಾಡಿದ್ದೀವಿ. ಸ್ವಾಭಿಮಾನರು ದುಡ್ಡು ಅಂತ. ಸ್ವಾಭಿಮಾನನು ದುಡ್ಡು. ನನಗೆ ಸ್ವಾಭಿಮಾನ ಮುಖ್ಯ, ದುಡ್ಡು ಮುಖ್ಯನ? ಸ್ವಾಭಿಮಾನ ಮುಖ್ಯ, ದುಡ್ಡು ಮುಖ್ಯನ? ಅಲ್ಲ ಸರ್, ನಾವು ದುಡಿಯೋದು ಕಲ್ತ್ಕೊಂಡಿದ್ದೀವಿ, ದುಡಿಯೋದಕ್ಕೆ ಕಲ್ತ್ಕೊಂಡಿಲ್ಲ. ಅವ್ರ ಹಣ ಹಂಚ್ತಾರೆ, ನಮ್ಮದೇ ಹಣ ಹಂಚ್ತಾರೆ. ಯಾರು ದುಡ್ಡು ನಮ್ಮದೇ. ಇಡೀ ಸರ್ಕಾರ 3 ವರ್ಷ ನಡೆದಿದ್ದು ಒಂದೇ ಇದರಲ್ಲಿ ಏನೇನು ಕೊರೋನಾದಲ್ಲಿ ಒಂದು ಪದ ಕೊರೋನಾ. ಇದೇ ಕೊರೋನಾ ಸೇರ್ಕೊಂಡು ಒಂದು ಸ್ಯಾನಿಟೈಸರ್ 5 ಲೀಟರ್ ಕ್ಯಾನು ಒಂದೇ ಕಂಪ್ನಿದು. ಆಂಧ್ರದಲ್ಲಿ 580 ರೂಪಾಯಿ ಸ್ಯಾನಿಟೈಸರ್ ಕ್ಯಾನು ಒಂದೇ ಕಂಪ್ನಿದು. ಎಷ್ಟು? 580. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗೊತ್ತಾ? 2,500. ಎಷ್ಟು % ಅಪ್ಪ? ಅದಕ್ಕೆ ಎಷ್ಟು ನಾವು ಸ್ವಾತ್ಮ ಅಂತ ಮಂಡಲ್ ಇಟ್ಕೊಂಡು ಓಟ್ ಹಾಕ್ಬೇಕು. 10ನೇ ತಾರೀಕು ನೀವು ಓಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಶಾಸಕರು ಹಾಗೆ ಹಾಕ್ತಾರೆ. ಕರೋಡ್ ರೂಪಾಯಿ ಲೀಡ್ ಕೊಟ್ಟು ಅವ್ರನ್ನ ನಾವು ನಿಲ್ಸಿ ಕೆಲಸ ಮಾಡುವಂತ ಕೆಲಸ ಮಾಡ್ಬೇಕು ಅಂತೇಳಿ ಮೊದಲು ಈ ಹೋಬಳಿಗೆ ಬಂದಾಗ ನಾನು ನಿಮ್ಮೂರಿಗೆ ಬಂದು ಒಂದು ಆಶ್ವಾಸನೆ ಕೊಟ್ಟಿದ್ದೆ. ರಸ್ತೆಗ ಮನೆ ಹೋದ್ರೆ ನಮ್ಮ ಅಜ್ಜಿಗೆ ಮನೆ ಕಟ್ಕೊಡ್ತೀನಿ ಅಂತ. ಈಗಲೂ ನಾನು ಅದನ್ನು ಪುನರುಚ್ಚರಿಸ್ತೇನೆ. ನನಗೆ ಗೆದ್ದ ಮೇಲೆ ನಮ್ಮ ಅಜ್ಜಿಗೆ ಮನೆ ಕಟ್ಟಿಸ್ಕೊಡ್ತೀನಿ. 2ನೇದು, ಕ್ರಷರ್ ಇಲ್ಲಿ ಬರಕ್ ಬಿಡಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೇನೆ. ಕ್ರಷರ್ ಅವ್ರನ್ನ ಇಲ್ಲಿ ಬರಕ್ ಬಿಡಲ್ಲ. ನಾನು ಮೊನ್ನೆ ನಾಮಿನೇಷನ್ ಹಾಕೋದಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಒಂದು 15 ದಿನದ ಹಿಂದೆ ಮಾನ್ಯ ಹಿರಿಯರೊಬ್ರು ಶಾಸಕರು ಒಂದು ಮಾತಾಡಿದ್ರು. ಸಿದ್ದರಾಮಯ್ಯನವ್ರ ಬಗ್ಗೆ ಗೇಲಿ ಮಾಡಿ ಮಾತಾಡಿದ್ರು. ಆಕ್ಚುಲಿ ಸಿದ್ದರಾಮಯ್ಯನವ್ರು ಹಾಕಿದ ರಾಜಕೀಯ ಭಿಕ್ಷೆಯಿಂದ ಅವತ್ತಿವರು ಶಾಸಕರಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಖಬರ್ದಾರ್ ಅಂತ ನಾನು ಹೇಳಿದೆ. ಅದಕ್ಕೆ ಮಾನ್ಯ ಶಾಸಕರು ನನ್ನ ಮೇಲೆ FIR ಮಾಡಿಸ್ಬಿಟ್ರು. ನಾನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ಅಂತೆ ಅಂತ ಕಂಪ್ಲೇಂಟ್ ಅಲ್ಲಿ ಬರ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹೇಳಿದ್ರೆ ಖಬರ್ದಾರ್. ನಾನು ಕೊಡಕ್ ರೆಡಿ. ಸಿದ್ದರಾಮಯ್ಯ ಸಾಹೇಬ್ರು DKC ಸಾಹೇಬ್ರು ಹಾಕಿದ ಭಿಕ್ಷೆ ಟಿಕೆಟ್ ಅವ್ರು ಕೊಡಕ್ ರೆಡಿನಾ?
10ಕ್ಕೂ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂತ ನಾಯಕ, ಬಡವರ ಬಂಧು, ಪ್ರತಿ ಮನೆಗೂ ಅಕ್ಕಿ ಕೊಟ್ಟಂತ ಮಹಾನುಭಾವ, ಆಧುನಿಕ ಭಗೀರಥನ ಬಗ್ಗೆ ಅವ್ರ ಹತ್ರ ಟಿಕೆಟ್ ಇಸ್ಕೊಂಡ್ಬಂದು 10 ವರ್ಷ ಅಧಿಕಾರ ಅನುಭವಿಸಿ ಅನ್ನ ಇಟ್ಟವ್ರ ಬಗ್ಗೆ, ದಾರಿ ತೋರಿಸಿದವ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ? ನಾನು ಈಗಲೂ ಹೇಳ್ತೀನಿ, ಅಕ್ಕ, ನನ್ನ ತಂದೆ ತಾಯಿ ಇಲ್ದೇ ಹುಡುಗ, ಹಿಂದುಳಿದ ಸಮುದಾಯದ ಹುಡುಗ, ನನಗಿವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿದೆ. ನಾನು ಮತ್ತೆ ಹೇಳ್ತಿದ್ದೀನಿ, ಯಾವ್ದಾದ್ರು ಮಗು ತಂದೆ ತಾಯಿನ ಕಳ್ಕೊಂಡ್ರೆ ಆ ಮಗುನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಓದಿಸಿ ಒಳ್ಳೆ ಮರ ಕೊಟ್ಟು ಮದುವೆ ಮಾಡ್ತೀನಿ. ನನಗೆ ಯಾರೋ ಕೇಳಿದ್ರು, ಪ್ರದೀಪ, ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ದಕ್ಷಿಣ ಭಾರತಕ್ಕೆ ನಂಬರ್ 1 ಸೆಂಟರ್ ಮಾಡಿದ್ಯಾ? ಈಗ MLA ಕ್ಯಾಂಡಿಡೇಟ್, ನಾನು ಪರಿಶ್ರಮ ನೀಟ್ ಅಕಾಡೆಮಿ ಓನರ್, ನೀವು ಟಿವಿಗಳಲ್ಲಿ ನೋಡಿರ್ತೀರಾ. MLA ಟಿಕೆಟ್ ತಗೊಂಡ್ಬಂದಿದ್ಯಾ? 36 ವರ್ಷಕ್ಕೆ ಹೆಂಗ್ ಸಾಧ್ಯ ಅಂತ ಕೇಳಿದ್ರು. ಕರೆಂಟ್ ನನ್ನ ಭಾಷಣಕ್ಕೆ ಭಯ ಬಿದ್ದು ಕರೆಂಟ್ ನನ್ನ ಭಾಷಣಕ್ಕೆ ಭಯ ಬಿದ್ದು ಕರೆಂಟ್ ಬಿಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಈ ಪ್ರದೀಪ್ನಲ್ಲಿ ದೀಪ ಇದೆ, ಕತ್ತಲಲ್ಲೂ ಬೆಳಗ್ತಾ ಇದೆ. ಅದಕ್ಕೆ ಹಿಡಿಬೇಡಿ, ಇರಪ್ಪ ಒಂದು ನಿಮಿಷ. తెలుగులో మాటుందక ఎంతైనా కూటికే ఎన్నాళ్ళు బతికిన కాటికే ನಮಗಿರೋದು ಒಂದೇ ಜಾತಿ, ಮಾನವ ಜಾತಿ. ನನ್ನ ಯಾರೋ ಕೇಳಿದ್ರು, ಏನಪ್ಪ ನೀನ್ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೇನು ಬೆಳೆದೆ ಅಂತ. ಎಲ್ಲ ಇಲ್ಲಿ ಯುವತಿಯರಿಗೆ ಒಂದು ಮೆಸೇಜ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಈ ಚಿಕ್ಕ ವಯಸ್ಸಿಗೆ ಬೆಳೆಯಕ್ಕೆ ಮೊದಲ ಕಾರಣ, ನಾನು ಬೆಳಗ್ಗೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಫೋಟೋ ನಮಸ್ಕಾರ ಹಾಕ್ತೀನಿ. ನಿಮ್ಮ ಅಪ್ಪ ಅಮ್ಮ ಆಶೀರ್ವಾದ ತಗೊಳ್ರೋ, ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬಿಡ್ಬೋದು. ನಾನು ಹುಡುಗರಿಗೆ ಈಗಲೂ ಹೇಳ್ತಾ ಇದ್ದೀನಿ, ನಾನು MLA ಆದ್ಮೇಲೆ ನೀವ್ ಯಾರು ನನ್ನನ್ನ ಸಾಹೇಬ್ರೆ ಅನ್ಬೇಡಿ, ಅಣ್ಣ ಅನ್ನಿ, ತಮ್ಮ ಅನ್ನಿ, ಮಗ ಅನ್ನಿ, ಈ ತರ ಕೇಳಿ. ಇನ್ನೊಂದು ಕೇಳಿಸ್ಕೊಳ್ಳಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಸೇವೆ ಮಾಡ್ತೀನಿ, ನಿಮ್ ಮನೆ ಮಗನಾಗಿರ್ತೀನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಟೈಮ್ಗೆ ಚಿಕಿತ್ಸೆ ಸಿಗದೆ ನನ್ನ ತಂದೆ ತಾಯಿ ತೀರೋದ್ರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಚಿಕಿತ್ಸೆ ಸಿಗೋ ನೋಡ್ಕೊಂತೀನಿ. ನಾನು ಹೇಳೋದು, ನನ್ನ జీవితంలో కష్టపడింది ఏది రాదు, అతిగా ఆశపడి ఆడేది ఆవేశపడే మగాడు పైకొచ్చింది చరిత్రలో లేదు. తెలుగులో డైలాగ్ ಇದೆ, ಬದುಕಿతే ಆಶಲು పోతే ಪ್ರಾಣಾಲು ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ನಿಮ್ಮೂರಲ್ಲೇ ಕುತ್ಕೊಂಡು ನಿಮ್ ಕಷ್ಟ ಸುಖ ಕೇಳ್ತೀನಿ. ನಮ್ಮನ್ನು ಗೆಲ್ಲಿಸ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಪ್ರದೀಪ್ ಅಣ್ಣನ್ನ ಗೆಲ್ಲಿಸ್ತೀರಾ? ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಮತ್ತೆ ಹೇಳ್ತಾ ಇದ್ದೀನಿ, ಒಂದಲ್ಲ 1000 FIR ಆಗ್ಲಿ, ಸಿದ್ದರಾಮಯ್ಯ ಸಾಹೇಬರು ತಂಟೆಗೆ ಬಂದರೆ ಮಿಸ್ಟರ್ ಸುಧಾಕರ್